ಧರ್ಮದ ಆಧಾರದಲ್ಲಿ ಮದುವೆ ಮುಂಚೆ ಸಮಾರಂಭ ಸಂಭ್ರಮಗಳ ಆಚರಣೆಗೆ ಪ್ರಮಾಣ ಪತ್ರ ವಿತರಣೆ, ಬಡವರಿಗೆ ಶಿಕ್ಷಣ ಮತ್ತು ಆರೋಗ್ಯ ಸುಧಾರಣೆಗೆ ಸಣ್ಣ ಪುಟ್ಟ ವ್ಯಾಜ್ಯಗಳ ಇತ್ಯರ್ಥಕ್ಕೆ ಕಲ್ಯಾಣ ಕೇಂದ್ರವಾಗಿರುವ ವಕ್ಫ್ ಬೋರ್ಡ್ ನಡೆ ನಿರ್ಮಾಣವಾಗಿರುವ ಚಿಕ್ಕಬಳ್ಳಾಪುರ ನಗರದ ಜಮಾತೆ ಇಸ್ಲಾಂ ಅಹ್ಲೆ ಸಮಿತಿಗೆ 12 ವರ್ಷಗಳ ನಂತರ ಚುನಾವಣೆ ನಡೆಯುತ್ತಿದ್ದು ಸ್ಪರ್ಧಾಳುಗಳ ಸಂಖ್ಯೆ 100ರ ಗಡಿ ದಾಟಿದೆ. ಯಾಕೆ ಈ ಚುನಾವಣೆ ನಡೀತಿದೆ? ಇಲ್ಲಿ ಅಷ್ಟೊಂದು ಆಸಕ್ತಿಕರವಾದ ಸಂಗತಿ ಏನಿದೆ ಅಂತೀರಾ? ವಿವರ ಈ ಸುದ್ದಿಯಲ್ಲಿದೆ ನೋಡಿ. ಸಹಕಾರ ಸಂಘಗಳು, ಸಂಘಟನಾ ಸಮಿತಿಗಳು, ಟ್ರಸ್ಟ್, ಫೌಂಡೇಶನ್ ಮಾದರಿಯಲ್ಲಿ ಮುಸ್ಲಿಂ ಧರ್ಮದ ಜನಾಂಗದ ಅಭಿವೃದ್ಧಿಗಾಗಿ ವಕ್ಫ್ ಬೋರ್ಡಿನಡಿ ರಚನೆಯಾಗಿರುವ ಜಮಾತೆ ಅಹ್ಲೆ ಇಸ್ಲಾಂ ಸಮಿತಿ ರಚಿಸಲಾಗಿದ್ದು 3 ವರ್ಷಗಳಿಗೊಮ್ಮೆ ನೂತನ ಆಡಳಿತ ಮಂಡಳಿಯನ್ನೇ ಆಯ್ಕೆ ಮಾಡಲಾಗುತ್ತದೆ. ಹಾಗೆ ರಚನೆಗೊಂಡಿರುವ ಚಿಕ್ಕಬಳ್ಳಾಪುರ ನಗರದ ಜಮಾತೆ ಇಸ್ಲಾಂ ಸಮಿತಿಗೆ ಹಲವಾರು ಕಾರಣಗಳಿಂದ 12 ವರ್ಷಗಳಿಂದ ಚುನಾವಣೆ ನಡೆಯದೆ ಆಡಳಿತ ಅಧಿಕಾರಿ ಕೈಯಲ್ಲೇ ಅಧಿಕಾರ ಚಲಾವಣೆ ನಡೆಯುತ್ತಿತ್ತು. ಈಗ ಅಂದರೆ ಮೇ 11ರಂದು ನೂತನ ಆಡಳಿತ ಮಂಡಳಿ ಚುನಾವಣೆಗೆ ಮತದಾನ ನಡೆಯಲಿದೆ. ಸಮಿತಿಯಲ್ಲಿ ಸದಸ್ಯರಾಗಿರುವ 2670 ಜನ ಪುರುಷರು ಮಾತ್ರ ಈ ಚುನಾವಣೆಗೆ ಮತದಾನ ಮಾಡುವ ಹಕ್ಕು ಪಡೆದಿದ್ದಾರೆ. ಈ ಸಮಿತಿ ಹಲವಾರು ಅಂಗಡಿ ಮುಂಗಟ್ಟುಗಳು, ಶಾದಿ ಮಹಲ್ಗಳು, ಶಾಲೆಗಳನ್ನು ನಡೆಸುತ್ತಿದ್ದು ಅದರ ನಿರ್ವಹಣೆ ಕೆಲಸವನ್ನ ಈ ಆಡಳಿತ ಮಂಡಳಿ ಮಾಡುತ್ತದೆ. ಆದ್ದರಿಂದ ಈ ಚುನಾವಣೆಗೆ ಅಷ್ಟೊಂದು ಮಹತ್ವ ಬಂದಿದೆ. ಮೇ 11ರಂದು ನಡೆಯುವ ಚುನಾವಣೆಗೆ 25 ಜನ ನಿರ್ದೇಶಕರನ್ನು ಆಯ್ಕೆ ಮಾಡಬೇಕಾಗಿದ್ದು 25 ನಿರ್ದೇಶಕರ ಆಯ್ಕೆಗೆ 4 ಸಿಂಡಿಕೇಟ್ಗಳು ಪೈಪೋಟಿಗೆ ನಿಂತಿದ್ದು 10 ಜನ ಸ್ವತಂತ್ರ ಅಭ್ಯರ್ಥಿಗಳಾಗಿಯೂ ಸ್ಪರ್ಧೆಗೆ ನಿಂತಿದ್ದಾರೆ. ಜಮಾತೆ ಅಹ್ಲೆ ಇಸ್ಲಾಂ ಸಮಿತಿ ಮಾಜಿ ಆಡಳಿತ ಅಧಿಕಾರಿಯಾಗಿದ್ದ ಬಿಎಸ್ ರಫೀವುಲ್ಲಾ ನಾಯಕತ್ವದಲ್ಲಿ ಒಂದು ಸಿಂಡಿಕೇಟ್ ಚುನಾವಣೆಗೆ ಸ್ಪರ್ಧೆ ಒಡ್ಡಿದ್ರೆ, ಕೌನ್ಸಿಲರ್ ಎಸ್ಎಂ ರಫೀಕ್ ನಾಯಕತ್ವದಲ್ಲಿ ಮತ್ತೊಂದು ತಂಡ, ಸಮಾಜ ಸೇವಕ ಎಂಎಂ ಬಾಷಾ ನೇತೃತ್ವದಲ್ಲಿ ಮಗದೊಂದು ತಂಡ ಸ್ಪರ್ಧೆ ನಡೆಸಿದ್ರೆ, ಆರ್ಟಿಐ ಕಾರ್ಯಕರ್ತ ಸಾದಿಕ್ ಮುಖಂಡತ್ವದಲ್ಲಿ ಇನ್ನೊಂದು ಸಿಂಡಿಕೇಟ್ ಸ್ಪರ್ಧೆಗೆ ಇಳಿದಿದೆ. ಇದರ ಜೊತೆಗೆ 10 ಜನ ಸ್ವತಂತ್ರ ಅಭ್ಯರ್ಥಿಗಳಾಗಿ ಅಗ್ನಿ ಪರೀಕ್ಷೆಗೆ ಮುಂದಾಗಿ ಸ್ಪರ್ಧೆಯೊಡ್ಡಿದ್ದ 110 ಅಭ್ಯರ್ಥಿಗಳಲ್ಲಿ ನಗರಸಭಾ ಸದಸ್ಯರು, ರಾಷ್ಟ್ರೀಯ ಪಕ್ಷದ ನಾಯಕರುಗಳು, ವ್ಯಾಪಾರಿಗಳು, ಪತ್ರಕರ್ತರು ಅಭ್ಯರ್ಥಿಗಳಾಗಿ ಸ್ಪರ್ಧೆಗೆ ಇಳಿದಿರುವುದು ವಿಶೇಷವಾಗಿದೆ. ನೋಡಿ, ಮೊದಲನೇದಾಗಿ ಏನಿದೆ ಅಂದರೆ, ಸುಮಾರು 12 ವರ್ಷಗಳ ನಂತರ ನಮ್ಮ ಜಮಾತೆ ಅಹ್ಲೆ ಇಸ್ಲಾಂಗೆ ಚುನಾವಣೆ ನಡೀತಾ ಇದೆ. ಈ ಒಂದು ಚುನಾವಣೆ ಡಿಲೇ ಆಗೋದಕ್ಕೆ ಸಾಕಷ್ಟು ಕಾರಣಗಳಿದೆ. ನಮ್ಮಲ್ಲಿ ಒಗ್ಗಟ್ಟಿಲ್ದಿರ ನಾವು ಆಡಳಿತ ಅಧಿಕಾರಿಗಳು ಕೊಟ್ಕೊಂಡು ಚುನಾವಣೆ ಡಿಲೇ ಆಗ್ತಾ ಬಂತು. ವಿಶೇಷವಾಗಿ ಏನಂದ್ರೆ ಇದ್ರ ನಷ್ಟ ಅನುಭವಿಸಿದ್ ಯಾರು ಅಂದ್ರೆ ಬಡ ಜನ. ಒಂದು ಮದುವೆ ಮಾಡ್ಬೇಕಂದ್ರೆ ಅದಕ್ಕೆ NOC ಬೇಕು. NOC ತಗೋಬೇಕಂದ್ರೆ 10-12 ಟೈಮು ಆಫೀಸ್ ಹತ್ರ ಜನ ಓಡಾಡಬೇಕು. ಜನಾಂಗದ ಏನಾದರೂ ಒಂದು ತೊಂದರೆ ಬಂದರೆ, ಜನಾಂಗದ ಹೆಣ್ಮಕ್ಳು ತೊಂದರೆ ಬಂದರೆ, ಜನಾಂಗದ ಏನಾದರೂ ಬೇರೆ ತೊಂದರೆ ಬಂದರೆ, ಇದಕ್ಕೆ ಅಲ್ಲಿ ಸಮಯಕ್ಕೆ ಸರಿಯಾಗಿ ಆಡಳಿತ ಅಧಿಕಾರಿ ಇರಲ್ಲ. ಆಡಳಿತ ಅಧಿಕಾರಿ ಸಿಕ್ಕಿಲ್ಲ ಅಂದರೆ ಅಲ್ಲಿರೋ ಸ್ಟಾಫು ಸರಿಯಾಗಿ ಕೆಲಸ ಮಾಡಲ್ಲ. ಹಾಗಾಗಿ ಜನ ಜಾಸ್ತಿ ತೊಂದರೆ ಅನುಭವಿಸಿದ್ರು. ಈಗ 12 ವರ್ಷಗಳ ನಂತರ ಚುನಾವಣೆ ಬಂದಿದೆ. ಚುನಾವಣೆಗೆ 4 ಟೀಮ್ ಇದೆ. ಒಂದು ಟೀಮ್ಗೆ 25 ಜನ, 4 ಟೀಮ್ ಮಾಡಿದ್ದಾರೆ. ಅದರಲ್ಲೂ ನಮ್ಮದು ಕೂಡ ಒಂದು ಟೀಮ್ ಇದೆ. ನಮ್ಮ ಗುರುತು ಹೆಲಿಕಾಪ್ಟರ್ ಗುರುತು. ನಾನು ಜನಗಳಿಗೆ ಹೇಳೋದು ಒಂದೇ, ಜನ ತೀರ್ಮಾನಕ್ಕೆ ನಾವು ಬದ್ಧ. ನಿಮ್ಮ ಮತ ನೀವು ಆಯ್ಕೆ ಮಾಡಿ. ಯಾಕೆ ಅಂದರೆ ಜನ ಯಾರು ಕೆಲಸ ಮಾಡ್ತಾರೆ, ಜನಾಂಗದ ಪರ ಏನಿದೆ ಅಂತ ಸಾಕಷ್ಟು ಸಮಸ್ಯೆಗಳಿದೆ. 4 ಸಿಂಡಿಕೇಟ್ಗಳು ತಮ್ಮ ಸಿಂಡಿಕೇಟ್ನ 25 ಜನರಿಗೂ ಒಂದೊಂದೇ ಸಿಂಬಲ್ ಕೇಳಿದ್ದು, ಅವರ ಕೋರಿಕೆ ಮೇರೆಗೆ ಚುನಾವಣಾ ಅಧಿಕಾರಿ ಒಬ್ಬರಿಗೆ ವಿಮಾನ, ಒಬ್ಬರಿಗೆ ಸಿಲಿಂಡರ್, ಮತ್ತೊಂದು ತಂಡಕ್ಕೆ ಆಟೋ, ಮಗದೊಂದು ತಂಡಕ್ಕೆ ಟ್ರಕ್ ಸಿಂಬಲ್ ನೀಡಿದ್ದು ಈಗಾಗಲೇ ಪ್ರಚಾರಕ್ಕೆ ಶುರುವಿಟ್ಟುಕೊಂಡಿದ್ದು, ಶುಕ್ರವಾರದ ನಮಾಜ್ ವೇಳೆ ಬಿರುಸಿನ ಪ್ರಚಾರ ಕೈಗೊಳ್ಳುವ ಸಾಧ್ಯತೆ ಹೆಚ್ಚಾಗಿದ್ದು, 11ರಂದು ಚಿಕ್ಕಬಳ್ಳಾಪುರ ನಗರದ ಜೂನಿಯರ್ ಕಾಲೇಜು ಕಟ್ಟಡದಲ್ಲಿ ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೂ ಮತದಾನ ನಡೆದು ಅಂದೇ ಫಲಿತಾಂಶ ಘೋಷಣೆಯೂ ಆಗಲಿದೆ. KS ನಾರಾಯಣಸ್ವಾಮಿ, E ನ್ಯೂಸ್ TV, ಚಿಕ್ಕಬಳ್ಳಾಪುರ.